ಗುರುಜಿ, ಮಾಟ ಮಂತ್ರ ಸಾಕಷ್ಟು ಜನ ಇದನ್ನು ನಂಬ್ತಾರೆ, ಒಂದಷ್ಟು ಜನ ನಂಬೋದಿಲ್ಲ, ಆ್ಯಂಡ್ ಒಂದಷ್ಟು ಜನಕ್ಕೆ ಗೊಂದಲ. ಈ ಮಾಟ ಮಂತ್ರ ಅಂದರೆ ಏನು, ಅದರ ಪ್ರಯೋಗ ಹೇಗಿರುತ್ತೆ, ಅದಕ್ಕೊಳಗಾಗಿರುವಂತಹ ವ್ಯಕ್ತಿ ಹೇಗಿರ್ತಾನೆ, ಇದು ಕೆಲಸ ಮಾಡುತ್ತಾ ಇಲ್ವಾ ಅನ್ನೋ ಒಂದಷ್ಟು ಗೊಂದಲದ ಪ್ರಶ್ನೆ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಮಾಟ ಮಂತ್ರ ಅಂತಂದರೆ ಜನಗಳಲ್ಲಿ ಒಂದು ಗೊಂದಲ ಅಂತಂದರೆ ಇದು ನಿಜಾನ ಸುಳ್ಳ, ಅಂದರೆ ಜ್ಯೋತಿಷ್ಯನೂ ಕೂಡ ಇದು ನಿಜಾನ ಸುಳ್ಳ ಅನ್ನುವವರಿಗೆ ಜ್ಯೋತಿಷ್ಯ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬ್ರಹ್ಮಾಂಡ ಅಂತಲೇ ಹೇಳ್ಕೊಬೋದು. ಈ ಬ್ರಹ್ಮಾಂಡದಲ್ಲಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ವಿಧಾನಗಳಿದ್ದಾವೆ. ಹಲವಾರು ವಿಧಾನಗಳು ಅಂತಂದರೆ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಗಿಳಿಶಾಸ್ತ್ರ, ಕವಡೆಶಾಸ್ತ್ರ, ರಮಲಶಾಸ್ತ್ರ, ಯಂತ್ರಮಂತ್ರ ಪ್ರಕರಣ ಅಂದರೆ ಮಾಟ ಮಂತ್ರ ಮತ್ತು ವಾಸ್ತುಶಾಸ್ತ್ರ, ಹೀಗೆ ಹಲವಾರು ವಿಧಾನಗಳಿದ್ದಾವೆ. ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ದೊಡ್ಡ ಮರ. ಆ ಮರಕ್ಕೆ ಬೇರುಗಳು ಬಿಳಿಲುಗಳು ಹೇಗಿರ್ತವೋ ಹಾಗೆ ಎಲ್ಲ ವಿಧಾನವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಶಾಸ್ತ್ರಗಳು ಹರಡಿಕೊಂಡಿದ್ದಾವೆ. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ಯಂತ್ರಮಂತ್ರ ಪ್ರಕರಣ, ಮಾಟ ಮಂತ್ರ ಅಂತಂದರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಧೀನಂ ದೈವತ ಅಂತಂದ್ಬಿಟ್ಟು, ಅಂತಂದರೆ ಯಂತ್ರಮಂತ್ರಗಳಿಂದ ಕುತಂತ್ರಗಳಿಂದ ದೇವತೆಗಳನ್ನೂ ಕೂಡ ಮಾನವರು ಅಂತಂದರೆ ಋಷಿಮುನಿಗಳು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾ ಇದ್ರು. ಯಾರನ್ನ? ದೇವತೆಗಳನ್ನೇ ಋಷಿಮುನಿಗಳು ಯಜ್ಞಗಳಿಂದ, ತಪಸ್ಸುಗಳಿಂದ, ಹೋಮ ಹವನಗಳಿಂದ ಯಾರನ್ನು ಹೇಗೆ ವಶಪಡಿಸ್ಕೋಬೇಕು, ಯಾರನ್ನು ಹೇಗೆ ನಮ್ಮಂತೆ ಸಿದ್ಧಿಪಡಿಸ್ಕೋಬೇಕು, ನಮ್ಮ ಕೆಲಸ ಕಾರ್ಯಗಳನ್ನು ಹೇಗೆ ಸಕ್ಸಸ್ಫುಲ್ ಮಾಡ್ಕೋಬೇಕು ಅನ್ನುವಂಥದ್ರಿಂದ ಈ ಯಂತ್ರ ಮಂತ್ರ ಪ್ರಕರಣಗಳಿಂದ, ಬೀಜ ಮಂತ್ರಗಳಿಂದ, ವಿಶೇಷವಾಗಿ ಬೀಜ ಮಂತ್ರಗಳಿಂದ ತನ್ನ ಇಚ್ಛಾ ಶಕ್ತಿಯನ್ನು ಅಂದರೆ ಇಷ್ಟ ದೇವತೆಯನ್ನು ಆರಾಧ್ಯ ದೇವರನ್ನು ಮತ್ತು ಕುಲದೇವರನ್ನು ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ರಿಂದ ಋಷಿಮುನಿಗಳಿಂದ ಬಂದಂತಹ ವಾಡಿಕೆಗಳು. ಹಿಂದೆ ಸುಮಾರು ಒಂದು ಪೂರ್ವಜನ್ಮದಲ್ಲಿ ಅಂತಂದರೆ ಯುಗಾಂತರಗಳಲ್ಲಿ ಮೊದಲೆಲ್ಲನೂ ಕೂಡ ಮಾನವನಿಗೆ ಸುಮಾರು ಸಾವಿರಾರು ವರ್ಷಗಳು ಆಯುಸ್ಸು ಇರ್ತಾಯಿತ್ತು. ಸಾವಿರಾರು ವರ್ಷಗಳು ಆಯುಸ್ಸು ಅನ್ನುವಂಥದ್ದು 1000 ವರ್ಷ, 2000 ವರ್ಷ, 3000 ವರ್ಷ ಮತ್ತು 500 ವರ್ಷ, 700 ವರ್ಷ, 800 ವರ್ಷ, ಕಡಿಮೆ ಅಂತಂದ್ರೂ ಕೂಡ 400ರಿಂದ 600 ವರ್ಷಗಳು ಮನುಷ್ಯನಿಗೆ ಆಯುಸ್ಸು ಅನ್ನುವಂಥದ್ದು ತುಂಬ ಹಿಂದುಗಡೆ ಯುಗಗಳ ಹಿಂಭಾಗದಲ್ಲಿ ಇತ್ತು. ಹೇಗೆ ಇದೆಲ್ಲನೂ ಸಾಧ್ಯ ಅಂದರೆ ಅದಕ್ಕಿಂತ ಮೊದಲು ದೇವತೆಗಳಿಗೆ ಆಯುಷ್ಯ ಅನ್ನೋದೇ ಇಲ್ಲ. ಅವರು ಹೇಗೆ ಅಂತಂದರೆ ಅಮೃತವನ್ನು ಕುಡಿದು ತನ್ನ ಆಯುಷನ್ನು ವೃದ್ಧಿಪಡಿಸ್ಕೊಳ್ತಾ ಇದ್ರು. ಹಾಗೆ ಋಷಿಮುನಿಗಳು ಏನು ಮಾಡ್ತಾಯಿದ್ರು ಅಂತಂದರೆ ಮಂತ್ರೋಪಚಾರಗಳಿಂದ, ಬೀಜ ಮಂತ್ರಗಳಿಂದ ತನ್ನ ಆಯುಷನ್ನು ಮತ್ತು ತನ್ನ ಜ್ಞಾನವನ್ನು ಕೂಡ ವೃದ್ಧಿ ಮಾಡ್ಕೊಳ್ತಾ ಇದ್ರು. ಸಾಕ್ಷಾತ್ತು ಪುರಾಣಗಳಲ್ಲೇ ತಿಳಿದ ಹಾಗೆ ಭೃಗ ಮಹರ್ಷಿ ಅನ್ನುವಂಥದ್ದು ಒಬ್ಬರಿದ್ದರು. ಅವರಿಗೆ ಕಾಲಕ್ರಮೇಣ ಸುಮಾರು ಒಂದು 600 ವರ್ಷ 700 ವರ್ಷಗಳು ಅನ್ನುವಂಥದ್ದು ಒಂದು ಇತಿಹಾಸ ಅನ್ನುವಂಥದ್ದು ಇದೆ. ಅವ್ರು ಹೇಗೆ ಅಂತಂದರೆ ಇಡೀ ತನ್ನ ಆಶ್ರಮದಲ್ಲಿ ತನ್ನ ಸಾಮ್ರಾಜ್ಯ ಅನ್ನುವಂಥದ್ದು ಏನಿತ್ತು, ತನ್ನ ವನದಲ್ಲಿ ಮತ್ತು ಆಶ್ರಮದಲ್ಲಿ ಸಂಬಂಧಪಟ್ಟಂತಹ ಒಂದು ಎಕ್ಸಾಂಪಲ್ ಒಂದು ಊರು ಅಂತ ತಿಳ್ಕೊಳ್ಳೋಣ. ಆ ಊರಿನ ಒಳಗಡೆ ಯಾರೇ ಅನ್ಯ ವ್ಯಕ್ತಿ ಬಂದರೂ ಕೂಡ, ಅಂದರೆ ಗೊತ್ತಿಲ್ಲದೆ ಇರುವಂತಹ ಯಾವುದಾದ್ರೂ ಒಂದು ಅಂಶ ಒಳಗಡೆ ಬಂದರೂ ಕೂಡ ಅವ್ರಿಗೆ ಇಷ್ಟು ಡಿಸ್ಟೆನ್ಸ್, ಇಷ್ಟು ಕಿಲೋಮೀಟ್ರ್ ಒಳಗಡೆ ಏನಾದ್ರೂ ಸನ್ನಿವೇಶ ನಡೀತಾ ಇದೆ, ಘಟನೆಗಳು ನಡೀತಾ ಇದೆ ಅಂತಂದರೆ ಅವ್ರಿಗೆ ಮನೋಜ್ಞಾನದಿಂದನೇ ಏನೋ ಸಮಥಿಂಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಎಚ್ಚೆತ್ತುಕೊಳ್ತಾ ಇದ್ರು. ಅದನ್ನು ಅಲ್ಲೇ ತಡೆದಿಡ್ದು ಬಿಡ್ತಾ ಇದ್ರು. ಅಂದರೆ ಇವರು ಅಲ್ಲಿ ಹೋಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಒಂದು ಪವರ್ಫುಲ್ ಎನರ್ಜಿ ನಮ್ಮ ಬೀಜ ಮಂತ್ರಗಳಿಂದ ಅವರು ಸಿದ್ಧಿ ಪಡ್ಕೊಳ್ತಾ ಇದ್ರು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ವಿಧಾನಗಳಲ್ಲಿ ತುಂಬ ಮೇರು ಪರ್ವತ ಅನ್ನುವಂಥದ್ದೇ ಹೇಳ್ಕೋಬೋದು ಈ ಯಂತ್ರಮಂತ್ರ ಪ್ರಕರಣ. ಇಂದ್ರಜಾಲ ಮಹೇಂದ್ರಜಾಲ ಅಂತ ಹೇಳ್ತೀವಿ ಮತ್ತು ಈ ಮಾಟ ಮಂತ್ರ ಅನ್ನುವಂಥದ್ದು ಹೇಳ್ತೀವಿ. ಈ ಮಾಟ ಮಂತ್ರ ಈಗಿನ ಕಾಲಜನ್ಮಕ್ಕೆ ಅಂತಂದರೆ ಈಗ ಏನು ಕಲಿಯುಗ ಅನ್ನುವಂಥದ್ದು ನಡೀತಾ ಇದ್ದೋ, ಕಲಿಯುಗದಲ್ಲಿ ಪ್ರತಿಯೊಬ್ಬನಲ್ಲೂ ಕೂಡ ಒಂದಲ್ಲ ಒಂದು ಕ್ಷಣದಲ್ಲೂ ಕೂಡ ಕಲಿತಾನೇ ಇರಬೇಕಾಗುತ್ತೆ. ಹೆಚ್ಚು ಕಲಿತಷ್ಟು ಏನು ಮಾಡ್ತೀವಿ, ಹೆಚ್ಚು ಮರ್ತೋಗ್ತೀವಿ.
ಹೆಚ್ಚು ಕಲಿತಷ್ಟು ಹೆಚ್ಚು ಮರ್ತೋಗ್ತಾ ಇರುತ್ತದೆ. ಈಗಿನ ಜನ್ರೇಷನ್ ಹಾಗೇನೇ ಇದೆ, ಅಂದರೆ ಕಲಿಯುಗದ ಕರ್ಮನೇ ಹಾಗೆ ನಡೀತಾ ಇದ್ದಾವೆ. ಹಾಗಿರುವಾಗ ಈ ಬೀಜ ಮಂತ್ರಗಳು ಅನ್ನೋಂಥದ್ದು ಏನಿಂತದೋ ಇಡೀ ಬ್ರಹ್ಮಾಂಡವನ್ನು ಒಂದು 10-15 ಅಕ್ಷರದಲ್ಲಿ, 3 ಅಕ್ಷರದಲ್ಲಿ, 4 ಅಕ್ಷರದಲ್ಲಿ ಹಿಡಿದಿಟ್ಕೊಳ್ಳುವಂತಹ ಒಂದು ಪವರ್, ಒಂದು ಕೆಪಾಸಿಟಿ ಅನ್ನೋಂಥದ್ದಿತ್ತು. ಹೀಗಿರುವಾಗ ಈ ನಮ್ಮ ಹತ್ರ ನಮ್ಮ ಜನ್ರೇಷನಲ್ಲಿ ಇವಾಗ ನಮ್ಮ ಮನೆಯಲ್ಲಿ ನಾನು 5ನೇ ತಲೆ, ತಾತ ಮುತ್ತಾತ ತಂದೆಯಿಂದ ತಾತ ಮುತ್ತಾತನಿಂದ ನಾನು 5ನೇ ತಲೆ. ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಬಂದಂತಹ ಈ ಯಂತ್ರ ಮಂತ್ರ ಪ್ರಕರಣಗಳಲ್ಲಿ ಏನಾಗ್ತಾ ಇದೆ ಏನು ಅಂತಂದರೆ, ಜನಗಳು ಏನು ನಮ್ಮ ಹತ್ರ ಬರ್ತಾರೋ ಅವ್ರಿಗೆ ಏನು ಬೇಕೋ ಕಷ್ಟ ನಷ್ಟಗಳು, ಇಷ್ಟ ಕಷ್ಟಗಳು ಏನಿರ್ತಾವೋ ಅವುಗಳನ್ನು ಈಡೇರಿಸುವುದಕ್ಕೋಸ್ಕರ ಅಂತಂದರೆ ಎಲ್ಲ ಸಮಸ್ಯೆಗಳಿಂದನೂ ಕೂಡ ಡಾಕ್ಟ್ರಿಂದನೇ ಪರಿಹಾರ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ಸಮಸ್ಯೆಗಳಿಂದನೂ ಕೂಡ ಹೋಮ ಹವನಗಳಿಂದನೇ ಪರಿಹಾರ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅವುಗಳಿಂದನೂ ಪರಿಹಾರ ಇದ್ದಾವೆ, ಹೋಮ ಹವನಗಳಿಂದನೂ ಕೂಡ ಪರಿಹಾರ ಇದ್ದಾವೆ, ಮೆಡಿಷನ್ನಿಂದನೂ ಕೂಡ ಪರಿಹಾರ ಇದ್ದಾವೆ. ಮತ್ತು ಇವುಗಳಿಂದ ಆಗದೇ ಇರುವಂತಹ ಕೆಲವು ಸಮಸ್ಯೆಗಳು ಪಂಚಭೂತಗಳಿಂದ, ಅಂದರೆ ನಮಗೆ ನ್ಯಾಚುರಲ್ ಆಗಿ ಸಿಗುವಂತಹ ಗಿಡ ಮರಗಳಿಂದ, ಬೇರುಗಳಿಂದ, ಎಲೆಗಳಿಂದ, ಹಣ್ಣುಗಳಿಂದ, ನೀರಿನಿಂದನೂ ಕೂಡ ಪರಿಹಾರ ಮಾಡ್ಕೋಬಹುದು. ಅಂದರೆ ಗಿಡಮೂಲಿಕೆಗಳಿಂದನೂ ಕೂಡ ಪರಿಹಾರ ಮಾಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.